ಹಿಂದಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಟ್ಯಾಟಿಕ್ ವೆಬ್ ಆ್ಯಪ್ನ ಯಾವ ಥರ ಡೆಪ್ಲಾಯ್ ಮಾಡಿ ಅದನ್ನು ಯು ಆರ್ ಎಲ್ ಥ್ರೂ ಎಕ್ಸೆಸ್ ಮಾಡೋದಂತ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಡೈನಾಮಿಕ್ ವೆಬ್ ಆ್ಯಪ್ ಡೈನಾಮಿಕ್ ವೆಬ್ಸೈಟ್ನ ಯಾವ ಥರ ಡೆಪ್ಲಾಯ್ ಮಾಡಿಬಿಟ್ಟು ಅದನ್ನು ಎಕ್ಸೆಸ್ ಮಾಡೋದಂತ ಹೇಳ್ಕೊಡ್ತೀನಿ. ಡೈನಾಮಿಕ್ ವೆಬ್ಸೈಟ್ ಅಂತ ಅಂದರೆ ಯೂಶಲಿ ಯಾವುದೇ ಒಂದು ಡೇಟಾ ಆಗಿರ್ಬೋದು ಅದನ್ನ ಡೇಟಾಬೇಸಲ್ಲಿ ಸ್ಟೋರ್ ಮಾಡಿಬಿಟ್ಟು ಮತ್ತೆ ಅದನ್ನ ಡೇಟಾಬೇಸಿಂದ ಫೆಚ್ ಮಾಡಿ ಇನ್ನೊಂದು ವೆಬ್ಸೈಟಲ್ಲಿ ಅಥವಾ ಯು ಆರ್ ಎಲ್ ಥ್ರೂ ಎಕ್ಸೆಸ್ ಮಾಡೋದಿದ್ರೆ ಯೂಶಲಿ ಆ ಥರದ ವೆಬ್ಸೈಟನ್ನು ನಾವು ಡೈನಾಮಿಕ್ ವೆಬ್ಸೈಟ್ ಅಂತ ಕರಿತೀವಿ. ಸೊ ಡೇಟಾ ಯೂಶಲಿ ಕಾನ್ಸ್ಟೆಂಟ್ ಆಗಿರಲ್ಲ, ಸ್ಟ್ಯಾಟಿಕ್ ಆಗಿರಲ್ಲ, ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ನ್ಯೂ ಡೇಟಾ ಆ್ಯಡ್ ಆಗ್ತಿರ್ತಾ ಇದೆ, ಇಲ್ಲ ಡೇಟಾ ಡಿಲೀಟ್ ಆಗಿರೋ ಮಾಡಿಫೈ ಆಗ್ತಾ ಇರುತ್ತೆ. ಆ ಥರದಾಗ ಡೈನಾಮಿಕ್ ವೆಬ್ಸೈಟ್ ಅಂತ ಕರಿತೀವಿ ಯೂಶಲಿ. ಸೊ ಅದಕ್ಕೆ ಡೆಪ್ಲಾಯ್ ಮಾಡೋದಕ್ಕೆ ಬಂದ್ಬಿಟ್ಟು ನಾನು ಯೂಸ್ ಮಾಡ್ತಿರೋ ಕ್ಲೌಡ್ ಸರ್ವಿಸಸ್ಸು ಅಜೂರ್ ಆ್ಯಪ್ ಸರ್ವಿಸ್ ಮತ್ತೆ ಅಜೂರ್ ಕಾಸ್ಮೋಸ್ ಡಿ ಬಿ, ಎರಡು ಸರ್ವಿಸಸ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಸ್ಮೋಸ್ ಡಿ ಬಿಯಲ್ಲಿ ಬಂದ್ಬಿಟ್ಟು ಮೊಂಗೋ ಡೇಟಾಬೇಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಒಂದು ನೋ ಎಸ್ ಕ್ಯೂ ಎಲ್ ಡೇಟಾಬೇಸ್. ಎಸ್ ಕ್ಯೂ ಎಲ್ ಡೇಟಾಬೇಸ್ ಸ್ಟ್ರಕ್ಚರ್ಡ್ ಆಗಿರೋದು ಅದೇ ಥರ ನೋ ಎಸ್ ಕ್ಯೂ ಎಲ್ ಅಲ್ಲಿ ಮೊಂಗೋ ಡಿ ಬಿ, ಕೆಸೆಂಡ್ರಾ ಮತ್ತೆ ಕಾಸ್ಮೋಸ್ ಡಿ ಬಿ ಟೇಬಲ್ಸ್ ಅಂತ ಮಲ್ಟಿಪಲ್ ಸರ್ವಿಸಸ್ ಇದಾವೆ. ಅವೆಲ್ಲ ಬಂದ್ಬಿಟ್ಟು ನೋ ಎಸ್ ಕ್ಯೂ ಎಲ್ ಕೋಡ್, ನೋ ಎಸ್ ಕ್ಯೂ ಎಲ್ ಸ್ಟ್ರಕ್ಚರ್ ಡೇಟಾ. ಸೊ ನಾನು ಯೂಸ್ ಮಾಡ್ತಾ ಇರೋದು ಮೊಂಗೋ ಡಿ ಬಿ ನೋ ಎಸ್ ಕ್ಯೂ ಎಲ್ನೇ ಯೂಸ್ ಮಾಡ್ತಾ ಇರೋದು. ನಂದು ಅಪ್ಲಿಕೇಶನ್ ವೆಬ್ಸೈಟ್ ಬಂದ್ಬಿಟ್ಟು ಸಿಂಪಲ್ ಆಗಿರುವಂಥ ಒಂದು ವೆಬ್ಸೈಟ್ ಟೆಂಪ್ಲೇಟ್. ಯೂಶಲ್ ಲೈಕ್ ಯೂಸರ್ಸ್ ಫಾರ್ಮ್ ಫಿಲ್ ಮಾಡಿ ಡೇಟಾನ ಸಬ್ಮಿಟ್ ಮಾಡೋದು ಮತ್ತೆ ಅಡ್ಮಿನ್ ಪೋರ್ಟಲ್ ಥ್ರೂನ ಎಕ್ಸೆಸ್ ಮಾಡಿ ಅದೇ ಡೇಟಾನ ನೋಡೋದು, ಆ ಥರ ಸಿಂಪಲ್ ವೆಬ್ಸೈಟ್ ಇದೆ. ಇದನ್ನ ಡೆವಲಪ್ ಮಾಡಿರೋದು. ಇದು ಬಂದ್ಬಿಟ್ಟು ಫ್ಲಾಸ್ಕ್ ಅಲ್ಲಿ ಡೆವಲಪ್ ಆಗಿದೆ. ಫ್ಲಾಸ್ಕ್ ಟೆಕ್ಸ್ಟ್ ಯೂಸ್ ಮಾಡಿದೀವಿ. ಮತ್ತೆ ಡೇಟಾಬೇಸ್ ಬಂದ್ಬಿಟ್ಟು ಮೊಂಗೋ ಡೇಟಾಬೇಸ್ನಾಗೆ ಸಪೋರ್ಟ್ ಆಗೋ ಥರ ಕೋಡ್ ಬರ್ದಿದೆ. ಸೊ ಎನಿ ವೆಬ್ಸೈಟ್ ನೀವು ಏನಾದರೂ ಡೆಪ್ಲಾಯ್ ಮಾಡಬೇಕಿತ್ತಂದ್ರೆ ಥ್ರೂ ವೆಬ್ ಆ್ಯಪ್ ಥ್ರೂ ಮಾಡಬೇಕಿತ್ತಂದ್ರೆ ಯೂಶಲಿ ನಿಮ್ಗೆ ಮೇನ್ ಬೇಕಾಗಿರೋದು requirements.txt ಫೈಲ್. requirement.txt ಫೈಲ್ ಕೊಟ್ಟರೆ ಮಾತ್ರ ವೆಬ್ ಆ್ಯಪ್ ಅಲ್ಲಿ ಆಟೋಮೆಟಿಕ್ ಡೆಪ್ಲಾಯ್ಮೆಂಟ್ ಆಗುತ್ತೆ. ಸೊ ನೀವು ಮ್ಯಾನ್ಯುಯಲ್ ಆಗಿ ಬಂದ್ಬಿಟ್ಟು ಏನು ಕಾನ್ಫಿಗರ್ ಮಾಡೋ ನೆಸಸರಿ ಇರಲ್ಲ. ವೆಬ್ ಆ್ಯಪ್ ಅಲ್ಲಿ ಎಲ್ಲ requirement.txt ಅಲ್ಲಿ ಏನೇನು ನಿಮ್ಮ ಟೆಕ್ಸ್ಟ್ ಯೂಸ್ ಮಾಡಿದ್ರೆ ಅದನ್ನು ಕಾನ್ಫಿಗರ್ ಮಾಡಿಬಿಟ್ರೆ ಆಟೋಮೆಟಿಕಲಿ ವೆಬ್ ಆ್ಯಪ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಏನು ಇನ್ಸ್ಟಾಲ್ ಮಾಡಬೇಕು ಅಥವಾ ಏನು ಪ್ಲಗಿನ್ಸ್ ಆ್ಯಡ್ ಮಾಡಬೇಕು ಅಂತ ಅದು ವೆಬ್ ಆ್ಯಪ್ನೇ ನೋಡ್ಕೊಳ್ಳುತ್ತೆ. ನಾವು ಮ್ಯಾನ್ಯುಯಲ್ ಆಗಿ ಏನು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಇಲ್ಲಿ ಅಜೂರ್ ಪೋರ್ಟಲ್ ಇದ್ದೀನಿ ಇವಾಗ. ಐ ವಿಲ್ ಕ್ರಿಯೇಟ್ ಅ ವೆಬ್ ಆ್ಯಪ್. ಸೊ ನೇಮ್ ಬಂದ್ಬಿಟ್ಟು ಡೈನಾಮಿಕ್ ವೆಬ್ಸೈಟ್ ಅಂತ ಕೊಡ್ತೀನಿ. ಸೊ ಥ್ರೂ ದಿಸ್ ಯು ಆರ್ ಎಲ್ ನಾವು ಎಕ್ಸೆಸ್ ಮಾಡ್ಬೋದು. ಆಮೇಲೆ ರನ್ ಟೈಮ್ ಸ್ಟ್ಯಾಕ್ ಬಂದ್ಬಿಟ್ಟು ಪೈಥಾನ್. ನಾನು ಯೂಸ್ ಮಾಡ್ತಿರೋದು ಪೈಥಾನ್ 3.12 ವರ್ಷನು. ಸೊ ಅದನ್ನೇ ಚೂಸ್ ಮಾಡ್ತೀನಿ. ಇನ್ ಕೇಸ್ ನಿಮ್ದು ಅಪ್ಲಿಕೇಶನ್ ಏನಾದರೂ PHP, ನೋಡ್ ಅಥವಾ ಜಾವಾ ಬೇಸ್ಡ್ ಅಪ್ಲಿಕೇಶನ್ ಏನಾದರೂ ಆ ಪರ್ಟಿಕ್ಯುಲರ್ ವರ್ಷನ್ನ ನಾವು ಚೂಸ್ ಮಾಡಬೇಕು. ರೀಜನ್ ಬಂದ್ಬಿಟ್ಟು ಈಸ್ಟ್ US ಕೊಡ್ತೀನಿ ನಾನು. ಮೋಸ್ಟ್ ಆಫ್ ದ ಟೈಮ್ಸ್ ಜಾಸ್ತಿ ನಾನು ಯೂಸ್ ಮಾಡೋದು ಈಸ್ಟ್ US ಲೊಕೇಶನಲ್ಲಿ ಡೆಪ್ಲಾಯ್ ಮಾಡ್ತೀನಿ. ಬಟ್ ಇನ್ನು ನಿಮ್ಗೆ ನಿಯರೆಸ್ಟ್ ಲೊಕೇಶನ್ ಅಥವಾ ಅಪ್ಲಿಕೇಶನ್ ಜಾಸ್ತಿ ಎಲ್ಲಿ ಯೂಸ್ ಮಾಡ್ತಾರೆ, ಸಪೋಸ್ ಇಂಡಿಯಾದಲ್ಲಿ ಅಷ್ಟೇ ಅಪ್ಲಿಕೇಶನ್ ಎಕ್ಸೆಸ್ ಮಾಡೋದಿದ್ರೆ ಸೆಂಟ್ರಲ್ ಇಂಡಿಯಾ, ಸೌತ್ ಇಂಡಿಯಾ ಆ ಥರದ ಲೊಕೇಶನ್ನ ಯೂಸ್ ಮಾಡ್ಕೋಬೋದು. ಆಮೇಲೆ ಟೈರ್ ಬಂದ್ಬಿಟ್ಟು ನಾನು ಬೇಸಿಕ್ ಫ್ರೀ ಪ್ಲಾನ್ ಹೋಗ್ತೀನಿ. ಜಾಸ್ತಿ ಏನು ಇದಕ್ಕೇನು ಕಾಸ್ಟ್ ಇರಲ್ಲ. ಬೇಸಿಕ್ ಪ್ಲಾನ್ ಮತ್ತೆ ಪ್ರೀಮಿಯಂ ಎಲ್ಲ ವರ್ಷನ್ಸ್ ಇದೆ, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಥರ. ಅದಕ್ಕೆ ತಕ್ಕಂಗೆ ಚಾರ್ಜಸ್ ಇರುತ್ತೆ. ಫ್ರೀ ಟೈರ್ ಕೊಡ್ತಿದ್ದಾರೆ ಅಜೂರ್ ವೆಬ್ ಆ್ಯಪ್ನವರು ಫಾರ್ ಫ್ರೀ ಆಫ್ ಕಾಸ್ಟ್. ಏನು ಚಾರ್ಜ್ ಇಲ್ದೇನೆ ನಾವು ಫ್ರೀ ಆಗಿ ಎಕ್ಸೆಸ್ ಮಾಡ್ಬೋದು ಲಿಮಿಟೆಡ್ ಟೈಮ್ ಪೀರಿಯಡ್ ವರೆಗೂ. ಡೇಟಾಬೇಸು, ಡೆಪ್ಲಾಯ್ಮೆಂಟ್, ನೆಟ್ವರ್ಕಿಂಗ್ ಎಲ್ಲಾನು ನಾನು ಡಿಫಾಲ್ಟ್ ಆಗಿ ಇಟ್ಬಿಟ್ಟು ಕ್ರಿಯೇಟ್ ಅಂತ ಕೊಡ್ತೀನಿ. ಬಿಕಾಸ್ ಡೇಟಾಬೇಸ್ನ ನಾವು ಮ್ಯಾನ್ಯುಯಲಿ ಕ್ರಿಯೇಟ್ ಮಾಡೋಣ. ಯಾಕಂದ್ರೆ ಯೂಶಲಿ ಇಲ್ಲಿ ಡಿಫಾಲ್ಟ್ ಅನ್ನು ಹೋದ್ರೆ ನಮ್ಗೆ ಜಾಸ್ತಿ ಕಾನ್ಫಿಗರೇಷನ್ ಇರಲ್ಲ ಸೆಲೆಕ್ಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಮ್ಯಾನ್ಯುಯಲ್ ಆಗಿ ಕಾನ್ಫಿಗರ್ ಮಾಡ್ತೀನಿ ನಾನು ಡೇಟಾಬೇಸ್. ಸೊ ಡೆಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ. ಯೂಶಲಿ ವೆಬ್ ಆ್ಯಪ್ ಕ್ರಿಯೇಟ್ ಆಗೋಕ್ಕೆ ಒಂದು 20 to 30 seconds ತಗೊಳುತ್ತೆ. ಆ ಟೈಮಲ್ಲಿ ನಾವು ಮೊಂಗೋ ಡಿ ಬಿನೂ ಸೆಟಪ್ ಮಾಡೋಣ. ಸೊ ಅಜೂರ್ ಕಾಸ್ಮೋಸ್ ಡಿ ಬಿ ಅಂತ ಸೆಲೆಕ್ಟ್ ಮಾಡಿದೆ. ಅಜೂರ್ ಕಾಸ್ಮೋಸ್ ಡಿ ಬಿಯಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಹೇಳಿದಂಗೆ ಮೊಂಗೋ ಡಿ ಬಿ ಮತ್ತೆ ನೋ ಎಸ್ ಕ್ಯೂ ಎಲ್ ಸ್ಟ್ರಕ್ಚರ್ ಬೇಸ್ಡ್ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಲೈಕ್ ಟೇಬಲ್ಲು, ಅಪಾಚಿ ಗ್ರೆಮ್ಲಿನ್, ಅಪಾಚಿ ಕೆಸೆಂಡ್ರಾ, ಪೋಸ್ಟ್ಗ್ರೆ ಅಂತ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನಾನು ಇಲ್ಲಿ ಯೂಸ್ ಮಾಡೋದು ಮೊಂಗೋ ಡೇಟಾಬೇಸ್. ಜಾಸ್ತಿ ನಾವು ಮೊಂಗೋ ಡಿ ಬಿಯಲ್ಲಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಾನು ಮೊಂಗೋ ಡಿ ಬಿ ಚೂಸ್ ಮಾಡ್ತೇನೆ. ಸೊ ಅದೇ ಥರ ನಿಮಗೆ ಪರ್ಟಿಕ್ಯುಲರ್ ಡೇಟಾಬೇಸ್ನ ನೀವು ಚೂಸ್ ಮಾಡ್ಬೋದು. ಎಸ್ ಕ್ಯೂ ಎಲ್ನು ಚೂಸ್ ಮಾಡ್ಬೋದು ಅಥವಾ ನೋ ಎಸ್ ಕ್ಯೂ ಎಲ್ ಚೂಸ್ ಮಾಡ್ಬೋದು. ಬೇಸ್ಡ್ ಆನ್ ನೀಡ್ ಯಾವ ಥರ ಇರುತ್ತೆ ಅದ್ರ ಪ್ರಕಾರ ಮಾಡಬೇಕು. ಇದರಲ್ಲಿ ಬಂದ್ಬಿಟ್ಟು ವೀಕ್ ಕೋರ್ ಮತ್ತೆ RU ಕನ್ಸಂಪ್ಷನ್ ಮಾಡೆಲ್ ಇದೆ. ನಾನು RU ಕನ್ಸಂಪ್ಷನ್ ಹೋಗ್ತೀನಿ.
ಅದು ಬೆಸ್ಟ್ ಸೂಟ್ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ದು ರಿಕ್ವೆಸ್ಟ್ ಯಾವ ತರ ಮಾಡಿರ್ತೀರಲ್ಲ, ಇನ್ಪುಟ್ ಆಗಿರ್ಬೋದು ಅಥವಾ ಇನ್ಸರ್ಟ್ ಆಗಿರ್ಬೋದು, ಡಿಲೀಟ್, ಅಪ್ಡೇಟ್, ಎನಿ ರಿಕ್ವೆಸ್ಟ್ ಆಗಿರ್ಬೋದು, ಅದಕ್ಕೆ ತಕ್ಕಂಗೆ ಚಾರ್ಜಸ್ ಅಪ್ಲೈ ಆಗುತ್ತೆ. ಸೊ ನಿಮ್ದು ವೀಕ್ ಆರ್ ಬೇಸ್ಡ್ ಹೋದ್ರೆ ಯೂಸ್ ಕಾನ್ಸ್ಟೆಂಟ್ ಆಗಿ ಅಮೌಂಟ್ ಚಾರ್ಜ್ ಆಗುತ್ತೆ. ಅದೇ ತರ ನೀವು ರಿಕ್ವೆಸ್ಟ್ ಯೂನಿಟ್ ಬೇಸ್ಡ್ ಹೋದ್ರೆ ಬೇಸ್ಡ್ ಆನ್ ಹೌ ಮಚ್ ಆರ್ ಯೂಸ್ ಕನ್ಸಂಪ್ಷನ್ ಆಗುತ್ತಲ್ಲ ಅದ್ರ ಪ್ರಕಾರ ನೀವು ಚಾರ್ಜಸ್ ಇರುತ್ತೆ ಯೂಶಲಿ. ಅದಕ್ಕೋಸ್ಕರ ಡೈನಾಮಿಕ್ ಡಿ ಬಿ ಅಂತ ಕೊಡ್ತೀನಿ. ಅಕೌಂಟ್ ನೇಮ್ ಬಂದ್ಬಿಟ್ಟು ಲೊಕೇಶನ್ ಈಸ್ಟ್ ಯು ಎಸ್. ಸೊ ಈಸ್ಟ್ ಯು ಎಸ್ ಅವೈಲೇಬಲ್ ಇಲ್ಲ, ಸೆಂಟ್ರಲ್ ಯು ಎಸ್ ಚೂಸ್ ಮಾಡ್ತೀನಿ ನಾನು. ಆಮೇಲೆ ಇಲ್ಲಿ ಕಾಸ್ಮೋಸ್ ಡಿ ಬಿ ಅಲ್ಲಿ ಕೂಡ ಫ್ರೀ ಟೈರ್ ಇದೆ. ಸೊ ಫಸ್ಟ್ 1000 ಆರ್ ಯೂಸ್ ಮತ್ತೆ 25 GB ಸ್ಟೋರೇಜ್ ಆಗೋವರೆಗೂ ಫ್ರೀ ಆಗಿರುತ್ತೆ. ಅದಾದ್ಮೇಲೆ ಪೇ ಆಸ್ ಯುಗೂ ಮಂತ್ಲಿ ಚಾರ್ಜಸ್ ಅಪ್ಲೈ ಆಗುತ್ತೆ. ಸೊ ನಾನು ಆ ಫ್ರೀ ಟೈರ್ ಅಲ್ಲಿ ಡೆಪ್ಲಾಯ್ ಮಾಡ್ತಾ ಇದ್ದೀನಿ. ವರ್ಷನ್ ಬಂದ್ಬಿಟ್ಟು 3.2 ಇಂದ 7.0 ವರೆಗೂ ಇದೆ. ಸೊ ನಾನು ಲೇಟೆಸ್ಟ್ ಆಗಿರೋ 7.0 ವರ್ಷನ್ನೇ ಯೂಸ್ ಮಾಡ್ತೀನಿ. ರಿಮೈನಿಂಗ್ ಕಾಸ್ಮೋಸ್ ಡಿ ಬಿ ಥಿಂಗ್ಸ್ ಎಲ್ಲ ಡಿಫಾಲ್ಟ್ ಅಲ್ಲೇ ಇಟ್ಟು ಡೆಪ್ಲಾಯ್ ಮಾಡ್ತೀನಿ. ಸೊ ಏನು ಜಾಸ್ತಿ ಚೇಂಜಸ್ ಎಲ್ಲ ಮಾಡಲ್ಲ. ಬಿಕಾಸ್ ಅಪ್ಲಿಕೇಶನ್ ಪಬ್ಲಿಕ್ ನೆಟ್ವರ್ಕ್ ಆಕ್ಸೆಸ್ ಆಗ್ಬೇಕಾಗಿರೋಂತರ ಇದನ್ನು ಪಬ್ಲಿಕ್ ಅಲ್ಲೇ ಇಡ್ತೀನಿ. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಒಂದು ಏನೇ ಅಪ್ಲಿಕೇಶನ್ ನ ನೀವು ಡೆಪ್ಲಾಯ್ ಮಾಡ್ತಿರ್ಬೇಕಾದ್ರೆ ನೆಟ್ವರ್ಕಿಂಗ್ ರೂಲ್ಸ್ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ನೆಟ್ವರ್ಕಿಂಗ್ ಕಾನ್ಫಿಗರೇಷನ್ ಏನಕ್ಕಂದ್ರೆ ನೀವು ಮೊಂಗೋ ಡೇಟಾಬೇಸ್ ನ ವೆಬ್ ಆಪ್ ಕಮ್ಯುನಿಕೇಟ್ ಮಾಡುತ್ತೆ. ಸೊ ನೀವು ಕಾಸ್ಮೋಸ್ ಡಿ ಬಿನ ಅಥವಾ ಮೊಂಗೋ ಡಿ ಬಿನ ಪಬ್ಲಿಕ್ ಎಕ್ಸ್ಪೋಸ್ ಮಾಡೋ ನೆಸೆಸರಿ ಇರಲ್ಲ ಯೂಶಲಿ. ನಾನು ಇವಾಗ ಪಬ್ಲಿಕ್ ನೆಟ್ವರ್ಕ್ ಇಟ್ಟಿರೋದಂದ್ರೆ ಯಾರು ಬೇಕಾದ್ರೂ ಈ ಕನೆಕ್ಷನ್ ಸ್ಟ್ರಿಂಗ್ ಸಿಕ್ಕಿದ್ರೆ ಅವ್ರು ಡಿ ಬಿಗೆ ಕನೆಕ್ಟ್ ಮಾಡಿ ಡೇಟಾನ ನೋಡ್ಬೋದು. ದಟ್ ಈಸ್ ಇನ್ಸೆಕ್ಯೂರ್ಡ್. ಸೊ ಮೋರ್ ಸೆಕ್ಯೂರಿಟಿ ಕಾನ್ಫಿಗರೇಷನ್ಸ್ ಇಂಪ್ಲಿಮೆಂಟ್ ಮಾಡೋದಿತ್ತಂದ್ರೆ ಯೂಶಲಿ ಇದು ರೆಕಮೆಂಡೆಡ್ ಅಲ್ಲ. ನೀವು ಸೆಲೆಕ್ಟೆಡ್ ನೆಟ್ವರ್ಕ್ಸ್ ಚೂಸ್ ಮಾಡ್ಬೋದು, ಅಥವಾ ಓನ್ಲಿ ಸೆಲೆಕ್ಟೆಡ್ ಪ್ರೈವೇಟ್ ಎಂಡ್ ಪಾಯಿಂಟ್ ಕ್ರಿಯೇಟ್ ಮಾಡಿಬಿಟ್ಟು ಪ್ರೈವೇಟ್ ಎಂಡ್ ಪಾಯಿಂಟ್ ಡೆಪ್ಲಾಯ್ ಮಾಡಿದ್ರೆ ಇನ್ನೂ ಸೆಕ್ಯೂರ್ಡ್ ಆಗಿರುತ್ತೆ ಸರ್ವಿಸಸ್. ಸೊ ಆ ನೆಟ್ವರ್ಕ್ ಅಲ್ಲಿ ಯಾವ್ದು ಪರ್ಟಿಕ್ಯುಲರ್ ರಿಸೋರ್ಸ್ ಇರುತ್ತಲ್ಲ ಅದಷ್ಟೇ ಕಮ್ಯುನಿಕೇಟ್ ಮಾಡ್ಬೋದು. ಔಟ್ಸೈಡ್ ರಿಸೋರ್ಸ್ ನಾವು ಡೈರೆಕ್ಟ್ ಆಗಿ ಏನಾದ್ರೂ ಕನೆಕ್ಷನ್ ಸ್ಟ್ರಿಂಗ್ ನ ಕನೆಕ್ಟ್, ಈವನ್ ಯಾರಿಗೆ ಹ್ಯಾಕರ್ಸ್ಗೆ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು ಕನೆಕ್ಷನ್ ಸ್ಟ್ರಿಂಗ್ ಸಿಕ್ಕಿದ್ರು ಅವ್ರಿಗೆ ಆಕ್ಸೆಸ್ ಮಾಡೋದಕ್ಕಾಗಲ್ಲ ಪ್ರೈವೇಟ್ ನೆಟ್ವರ್ಕ್ ಅಲ್ಲಿ ಡೆಪ್ಲಾಯ್ ಮಾಡಿದ್ರೆ. ಸೊ ಎನಿ ಟೈಮ್ ಏನೋ ಒಂದು ಸರ್ವಿಸಸ್ ನ ನೀವು ಅಜೂರ್ ಅಲ್ಲಿ ಆಗಿರ್ಬೋದು, AWS, GCP ಯಾವುದೇ ಕ್ಲೌಡ್ ಆಗಿರ್ಬೋದು ಡೆಪ್ಲಾಯ್ ಮಾಡ್ಬೇಕಾದ್ರೆ ನೆಟ್ವರ್ಕಿಂಗ್ ಕಾಂಪೋನೆಂಟ್ಸ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ನಾನು ಆಗಲೇ ಕ್ರಿಯೇಟ್ ಮಾಡೋ ವೆಬ್ ಆ್ಯಪ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಮತ್ತೆ ಬೇಸಿಕ್ URL ಕೂಡ ಜನರೇಟ್ ಆಗಿದೆ ಇದಕ್ಕೆ. ಬಟ್ ನಾವು ಇನ್ನೂವರೆಗೂ ಡೆಪ್ಲಾಯ್ಮೆಂಟ್ ಮಾಡಿಲ್ಲ. ಓನ್ಲಿ ರಿಸೋರ್ಸ್ ನ ವೆಬ್ ಆ್ಯಪ್ ನ ಕ್ರಿಯೇಟ್ ಮಾಡಿದೀವಿ. ಡೆಪ್ಲಾಯ್ಮೆಂಟ್ ಇನ್ನು ಪೆಂಡಿಂಗ್ ಇದೆ. ಮೊಂಗೋ ಡಿ ಬಿ ಬಂದ್ಬಿಟ್ಟು ಇನ್ನು ಕ್ರಿಯೇಟ್ ಆಗ್ತಾ ಇದೆ. ಸೊ ಒನ್ಸ್ ಇದು ಕ್ರಿಯೇಟ್ ಆದ್ಮೇಲೆ ಮೊಂಗೋ ಡಿ ಬಿ ಅಂತ ಒಂದು ಕನೆಕ್ಷನ್ ಸ್ಟ್ರಿಂಗ್ ಸಿಗುತ್ತೆ. ಆ ಕನೆಕ್ಷನ್ ಸ್ಟ್ರಿಂಗ್ ನ ನಾವು app.py ಅಲ್ಲಿ ಕಾನ್ಫಿಗರ್ ಮಾಡಬೇಕು. ಮೊಂಗೋ ಕ್ಲೈಂಟ್ ಮತ್ತೆ ಮೊಂಗೋ ಕ್ಲೈಂಟ್ ಕನೆಕ್ಷನ್ ಸ್ಟ್ರಿಂಗ್ ಕಾನ್ಫಿಗರ್ ಮಾಡಿದ್ಮೇಲೆ ಯೂಸರ್ ಡೇಟಾ ಅಂತ ಒಂದು ಡೇಟಾ ಬೇಸ್ ನ ಕ್ರಿಯೇಟ್ ಮಾಡ್ಬೋದು. ಯಾವ ಡೇಟಾ ಬೇಸ್ ಅಲ್ಲಿ ಡೇಟಾ ಸ್ಟೋರ್ ಆಗ್ಬೇಕಂತ ಇರುತ್ತಲ್ಲ ಆ ಡೇಟಾ ಬೇಸ್ ನೇಮ್ ನ ನಾವು ಇಲ್ಲಿ ಯೂಶಲಿ ಕಾನ್ಫಿಗರ್ ಮಾಡಬೇಕು. ನಾನು ಇಲ್ಲಿ ಆಲ್ರೆಡಿ ಯೂಸರ್ ಅಂಡರ್ಸ್ಕೋರ್ ಡೇಟಾ ಅಂತ ಕೊಟ್ಟಿರೋಂತ ಇದೇ ಡೇಟಾ ಬೇಸ್ ನೇಮ್ ನ ನಾನು ರೀಯೂಸ್ ಮಾಡ್ತೀನಿ ಇಲ್ಲಿ ಕ್ರಿಯೇಟ್ ಮಾಡುವಾಗ ಮೊಂಗೋ ಡಿ ಬಿ. ಸೊ ಸ್ಟಿಲ್ ಇಟ್ ಈಸ್ ಕ್ರಿಯೇಟಿಂಗ್. ನಾವು ವೇಟ್ ಮಾಡ್ಬೇಕಾಗುತ್ತೆ ಅಲ್ಲಿವರೆಗೂ. ಸೊ ನೀವು ಇವಾಗ ನೋಡ್ಬೋದು ಡೇಟಾಬೇಸ್ ಕ್ರಿಯೇಟ್ ಆಗಿದೆ, ಡೆಪ್ಲಾಯ್ಮೆಂಟ್ ಸಕ್ಸೀಡ್ ಅಂತ ಬಂದಿದೆ. ಗೋ ಟು ರಿಸೋರ್ಸ್ ಅಂತ ಕೊಟ್ರೆ ಈ ರಿಸೋರ್ಸ್ ಕೂಡ ಓಪನ್ ಆಗುತ್ತೆ. ಸೊ ಕ್ವಿಕ್ ಸ್ಟಾರ್ಟ್ ಅಲ್ಲಿ ಬಂದ್ಬಿಟ್ರೆ ನಮಗೆ ಕನೆಕ್ಷನ್ ಸ್ಟ್ರಿಂಗ್ ಸಿಗುತ್ತೆ. ನಾವು ಯೂಶಲಿ ಯೂಸ್ ಮಾಡಿರೋ ಪೈಥಾನ್ ಸ್ಕ್ರಿಪ್ಟ್ ಆಗಿರೋದ್ರೆ ಇದು ನಮ್ಮ ಕನೆಕ್ಷನ್ ಸ್ಟ್ರಿಂಗ್ ಆಗಿರುತ್ತೆ. ಈ ಕನೆಕ್ಷನ್ ಸ್ಟ್ರಿಂಗ್ ನ ನಾವು app.py ಅಲ್ಲಿ ಕಾನ್ಫಿಗರ್ ಮಾಡಬೇಕು. ಸೊ ಇದನ್ನ ಅಥೆಂಟಿಕೇಟ್ ಮಾಡುತ್ತೆ ಈ ಕನೆಕ್ಷನ್ ಸ್ಟ್ರಿಂಗ್ ಥ್ರೂ. ಆಮೇಲೆ ಕಮಿಟ್ ಚೇಂಜಸ್. ಇವಾಗ ಕೋಡ್ ಚೇಂಜಸ್ ಎಲ್ಲ ಆಗಿದೆ, ಬಟ್ ನಾವಿನ್ನೂ ಡೇಟಾಬೇಸ್ ಮಾತ್ರ ಕ್ರಿಯೇಟ್ ಮಾಡಿಲ್ಲ. ಓನ್ಲಿ ಕಾಸ್ಮೋಸ್ ಡಿ ಬಿ ಅಕೌಂಟ್ ಕ್ರಿಯೇಟ್ ಆಗಿದೆ. ಬಟ್ ಮೊಂಗೋ ಡಿ ಬಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಡೇಟಾ ಎಕ್ಸ್ಪ್ಲೋರ್ ಅಲ್ಲಿ ಹೋಗ್ಬಿಟ್ಟು ನಾವು ಡೇಟಾಬೇಸ್ ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಏನು ಇಲ್ಲ, ಇನ್ನು ಎಂಟಿ ಕಾಣಿಸ್ತಾ ಇದ್ದಾವಲ್ಲ, ನ್ಯೂ ಕಲೆಕ್ಷನ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಡೇಟಾಬೇಸ್ ನೇಮ್ ಬಂದ್ಬಿಟ್ಟು ಯೂಸರ್ ಡೇಟಾ ಅಂತ ಕೊಡ್ತೀನಿ. ಸೇಮ್ ನೇಮ್ ಇಲ್ಲಿ ಏನು ಯೂಸ್ ಮಾಡಿದ್ರೆ ಅದೇ. ಮತ್ತೆ ಕಲೆಕ್ಷನ್ ನೇಮ್ ಕೊಡಬೇಕು. ಕಲೆಕ್ಷನ್ ನೇಮ್ ಬಂದ್ಬಿಟ್ಟು ಯೂಸರ್ ಕೇಸ್ ಅಂತ ಕೊಡ್ತೀನಿ. ಆಮೇಲೆ ಉಳ್ಕಿದೆಲ್ಲ ಡಿಫಾಲ್ಟ್ ಕಾನ್ಫಿಗರೇಷನ್ ಇರ್ತೀನಿ. ಇದು ಕಾನ್ಫಿಗರೇಷನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಡೆಪ್ಲಾಯ್ಮೆಂಟ್ ಆಗೋ ಟೈಮಲ್ಲಿ. ಇನಿಷಿಯಲ್ ನಾನು ಕ್ರಿಯೇಟ್ ಮಾಡಿಬಿಟ್ಟೆ ಅಂದ್ರೆ ಕಾನ್ಫಿಗರ್ ಆಗುತ್ತೆ. ಯೂಶಲಿ ಇದು ಟೈಮ್ ತಗೊಳುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಇದು ಕಾನ್ಫಿಗರ್ ಆಗಿ ಕ್ರಿಯೇಟ್ ಆಗೋಕೆ ಒಂದು 5 to 10 seconds ತಗೊಳುತ್ತೆ. ನಮ್ದು ಕೋಡ್ ಎಲ್ಲ ರೆಡಿ ಆಗಿರೋದ್ರಿಂದ ವೆಬ್ ಆ್ಯಪ್ ಅಲ್ಲಿ ಬಂದ್ಬಿಟ್ಟು
ಡೆಪ್ಲಾಯ್ಮೆಂಟ್ ಸೆಂಟ್ರಲ್ಲಿ ನಾವು ಕಾನ್ಫಿಗರ್ ಮಾಡಬೇಕು. ಏನು ಕಾನ್ಫಿಗರ್ ಮಾಡಬೇಕಂದ್ರೆ ಗಿಟ್ ಹಬ್ ಅಲ್ಲಿ ನಮ್ದು ಕೋಡ್ ಇರೋದ್ರಿಂದ ಆ ಗಿಟ್ ಹಬ್ ಕೋಡನ್ನ ಯೂಸ್ ಮಾಡಿಕೊಂಡು ವೆಬ್ ಆ್ಯಪ್ ರನ್ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ಕಾನ್ಫಿಗರ್ ಮಾಡಬೇಕು. ನನ್ನ ರೆಪಾಸಿಟರಿ ಬಂದ್ಬಿಟ್ಟು ಡೆಮೋ ಕಾಸ್ಮೋಸ್ ಅಂತ ಇದೆ. ಬ್ರಾಂಚ್ ಬಂದ್ಬಿಟ್ಟು ಮೇನ್ ಬ್ರಾಂಚಲ್ಲೇ ಕೋಡ್ ಇದೆ. ಆಮೇಲೆ ಐಡೆಂಟಿಟಿ ಬಂದ್ಬಿಟ್ಟು ಒಂದು ಐಡೆಂಟಿಟಿ ಥ್ರೂ ಆಕ್ಸೆಸ್ ಮಾಡಬೇಕಾಗುತ್ತೆ. ಯೂಶಲಿ ಲೈಕ್ ನೀವೇನಾದ್ರೂ ವೆಬ್ ಆ್ಯಪ್ ಮತ್ತೆ ಗಿಟ್ ಹಬ್ ಥ್ರೂ ಕಮ್ಯುನಿಕೇಶನ್ ಆಗಬೇಕಿತ್ತಂದ್ರೆ ಒಂದು ಅಥೆಂಟಿಕೇಶನ್ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗೋದಕ್ಕಾಗಲ್ಲ ಯೂಶಲಿ. ಅದಕ್ಕೋಸ್ಕರ ಯೂಸರ್ ಅಸೈನ್ಡ್ ಐಡೆಂಟಿಟಿನ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಅಥವಾ ಇದ್ದದನ್ನೇ ಎಕ್ಸಿಸ್ಟಿಂಗ್ ಒಂದೇ ರೀಯೂಸ್ ಮಾಡಿಬಿಟ್ಟು ಅಥೆಂಟಿಕೇಟ್ ಮಾಡ್ಬೋದು. ಸೊ ಎಲ್ಲ ಕಾನ್ಫಿಗರೇಷನ್ ಆಗಿದೆ. ಸೇವ್ ಅಂತ ಕೊಟ್ಟರೆ ಇದು ಡೆಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಇದು ನಂದು ರೆಪಾಸಿಟರಿ ಅಲ್ವಾ, ಇಲ್ಲಿ ಆಕ್ಷನ್ ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಅಂತ ಒಂದು ಪೈಪ್ ಲೈನ್ ಕ್ರಿಯೇಟ್ ಆಗುತ್ತೆ. ಇವಾಗ ಒಂದು ಇಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಒಂದು 10 to 15 seconds ಅಲ್ಲಿ ಒಂದು ಪೈಪ್ ಲೈನ್ ಕ್ರಿಯೇಟ್ ಆಗುತ್ತೆ. ಸೊ ಅಜೂರ್ದವರು ಆಟೋಮೆಟಿಕ್ ಆಗಿ ಒಂದು ಪೈಪ್ ಲೈನ್ ಕ್ರಿಯೇಟ್ ಮಾಡಿಬಿಟ್ಟು ಅದ್ರ ಥ್ರೂ ಡೆಪ್ಲಾಯ್ಮೆಂಟ್ ಮಾಡುತ್ತೆ. ಸೊ ಇದು ಒಂಥರ CI/CD ಪೈಪ್ ಲೈನ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಕಂಟಿನ್ಯೂಸ್ ಇನ್ ಕೇಸ್ ಏನಾದರೂ ಕೋಡ್ ಅಲ್ಲಿ ಏನಾದ್ರು ನ್ಯೂ ಚೇಂಜಸ್ ನ ಪುಷ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಈ ಪೈಪ್ ಲೈನ್ ಟ್ರಿಗರ್ ಆಗುತ್ತೆ. ನೀವು ಪ್ರತಿ ಸಲನು ಪೈಪ್ ಲೈನ್ ಟ್ರಿಗರ್ ಮಾಡೋದು ಡೆಪ್ಲಾಯ್ ಮಾಡೋದು ನೆಸೆಸರಿ ಇರಲ್ಲ. ಸೊ ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆ. ಅದೇ ತರ ಇಲ್ಲಿ ರಿಫ್ಲೆಕ್ಟ್ ಆಗಬೇಕು ಒಂದು ಪೈಪ್ ಲೈನ್. ರಿಫ್ರೆಶ್ ಮಾಡಿದೆ ಇನ್ನೂ ಆಗಿಲ್ಲ, ಬಟ್ ಯೂಶಲಿ ಒಂದು 10 to 15 seconds ಗ್ಯಾಪ್ ಅಲ್ಲಿ ಆಗುತ್ತೆ ಆಕ್ಷನ್ಸ್ ಅಲ್ಲಿ. ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಪೈಪ್ ಲೈನ್ ಬಂದ್ಬಿಟ್ಟು ಬಿಲ್ಡ್ ಅಂಡ್ ಡೆಪ್ಲಾಯ್ ಪೈಥಾನ್ ಆ್ಯಪ್ ಅಂತ ಕ್ರಿಯೇಟ್ ಆಗಿದೆ. ಸೊ ವರ್ಕ್ ಫ್ಲೋ ಕೂಡ ರನ್ ಆಗ್ತಾ ಇದೆ. ಇದನ್ನು ಯೂಶಲಿ ಒಂದು 5 minutes ಬೇಕು ಡೆಪ್ಲಾಯ್ಮೆಂಟ್ ಆಗೋದಿಕ್ಕೆ. ಬಿಲ್ಡ್ ಸಕ್ಸಸ್ಫುಲ್ ಆಗಿದೆ, ಡೆಪ್ಲಾಯ್ಮೆಂಟ್ ನಡೀತಾ ಇದೆ. 5 to 10 minutes ಯೂಶಲಿ ಈ ಎಂಟೈರ್ ಪೈಪ್ ಲೈನ್ ರನ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಅದೇ ತರ ನೀವು ಫೀಚರ್ ವೈಸ್ ನೋಡ್ಬೇಕಾದ್ರೆ ಮೀನ್ ವೈಲ್ ವೆಬ್ ಆಪ್ ಅಲ್ಲಿ ಬಂದ್ಬಿಟ್ಟು ಸರ್ಟನ್ ಆಪ್ಷನ್ಸ್ ಇದೆ. ಡೆಪ್ಲಾಯ್ಮೆಂಟ್ ಸೆಂಟರ್ ಎಕ್ಸ್ಪ್ಲೈನ್ ಮಾಡಿದೆ ಆಲ್ರೆಡಿ. ಡೆಪ್ಲಾಯ್ಮೆಂಟ್ ಸ್ಲಾಟ್ ಬಂದ್ಬಿಟ್ಟು ಇನ್ ಕೇಸ್ ನೀವೇನಾದ್ರೂ ಮಲ್ಟಿಪಲ್ ಸ್ಲಾಟ್ಸ್ ಮೇಂಟೈನ್ ಮಾಡ್ತಿದ್ರೆ, ಸ್ಟೇಜಿಂಗು ಪ್ರಾಡೋ ಅಂತ ಮೇಂಟೈನ್ ಮಾಡ್ತಿದ್ರೆ ಫಸ್ಟ್ ನೀವು ಸ್ಟೇಜಿಂಗ್ ಅಲ್ಲಿ ಮಾಡಿಬಿಟ್ಟು ಆಮೇಲೆ ಪ್ರೊಡಕ್ಷನ್ ನೀವು ಸ್ವ್ಯಾಪ್ ಮಾಡ್ಬಿಡ್ಬೋದು. ಅವಾಗ ಸ್ಟೇಜಿಂಗ್ ಇದ್ದದ್ದು ಪ್ರೊಡಕ್ಷನ್ ಆಗುತ್ತೆ, ಪ್ರೊಡಕ್ಷನ್ ಸ್ಟೇಜ್ ಆಗುತ್ತೆ. ಆ ತರ ಜೀರೋ ಡೌನ್ ಟೈಮ್ ಆಪ್ಷನ್ ಅಲ್ಲಿ ನೀವು ನ್ಯೂ ಚೇಂಜಸ್ ನ ಡೆಪ್ಲಾಯ್ ಮಾಡ್ಬೋದು. ಅದು ಒಂದು ಗುಡ್ ಆಪ್ಷನ್ ವೆಬ್ ಆಪ್ ಅವ್ರು ಕೊಡ್ತಾ ಇರೋದು. ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಲ್ಲಿ ನೀವು ಕನೆಕ್ಷನ್ ಸ್ಟ್ರಿಂಗ್ ಎಲ್ಲ ಕಾನ್ಫಿಗರ್ ಮಾಡ್ಬೋದು, ಅಥವಾ ಏನೋ ವ್ಯಾಲ್ಯೂಸ್ ಅಥವಾ ಪಾಸ್ವರ್ಡ್ ಏನಾದ್ರು ಕಾನ್ಫಿಗರ್ ಮಾಡೋದಿತ್ತಂದ್ರೆ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಲ್ಲಿ ಕಾನ್ಫಿಗರ್ ಮಾಡ್ಬೋದು. ಆಮೇಲೆ ಒನ್ಸ್ ನಿಮ್ದು ಅಪ್ಲಿಕೇಶನ್ ಡೆಪ್ಲಾಯ್ ಆದ್ಮೇಲೆ ಒಂದು ಡಿಫಾಲ್ಟ್ ಡೊಮೈನ್ ಥ್ರೂ ರನ್ ಆಗ್ತಿರುತ್ತೆ ಬೈ ಡಿಫಾಲ್ಟು. ಇನ್ ಕೇಸ್ ನೀವೇನಾದ್ರೂ ಕಸ್ಟಮ್ ಡೊಮೈನ್ ಲೈಕ್ .com .in ಏನಾದ್ರು ಪರ್ಚೇಸ್ ಮಾಡಿದ್ರೆ ಕಸ್ಟಮ್ ಡೊಮೈನ್ ಕೂಡ ಕಾನ್ಫಿಗರ್ ಮಾಡ್ಬೋದು. ಅದಕ್ಕೋಸ್ಕರ ಕಸ್ಟಮ್ ಡೊಮೈನ್ಸ್ ಆಪ್ಷನ್ ಇದೆ. ಆಮೇಲೆ ಸ್ಕೇಲ್ ಅಪ್ ಸ್ಕೇಲ್ ಔಟ್ ಆಪ್ಷನ್ ಇದೆ. ಇನ್ ಕೇಸ್ ನಿಮ್ದು ಕರೆಂಟ್ಲಿ ಇವಾಗ ನಾ ಫ್ರೀ ಟೈರ್ ರನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಯೂಸರ್ಸ್ ಏನೋ ಜಾಸ್ತಿ ಆಗ್ಬಿಟ್ರೆ ಅಂದ್ರೆ ನೀವು ಬೇಸಿಕ್ B1 B2 B3 ಎಲ್ಲ ಸಿರೀಸ್ನೆಲ್ಲ ಆಪ್ಟ್ ಮಾಡ್ಕೊಂಡು ಸ್ಕೇಲ್ ಅಪ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಕಡಿಮೆ ಜನ ಯೂಸರ್ಸ್ ಇದ್ರೆ ಆಫ್ಟರ್ ಬಿಸ್ನೆಸ್ ಅವರ್ಸ್ ಇನ್ ಕೇಸ್ ನಿಮ್ಗೆ ಕಾಸ್ಟ್ ಏನಾದ್ರು ಸೇವ್ ಮಾಡ್ಬೇಕಿದ್ರೆ ಮತ್ತೆ ಡೌನ್ ಗ್ರೇಡ್ ಮಾಡ್ಬೋದು. ಅದು ಫ್ಲೆಕ್ಸಿಬಿಲಿಟಿ ಆಲ್ರೆಡಿ ಕೊಟ್ಟಿದ್ದಾರೆ. ಆಮೇಲೆ ನೀವು ಲೋಡ್ ಟೆಸ್ಟಿಂಗ್ ಕೂಡ ಟೆಸ್ಟ್ ಮಾಡ್ಬೋದು. ಮತ್ತೆ ಇವನ್ ನಿಮ್ಗೆ API ಮ್ಯಾನೇಜ್ಮೆಂಟ್ಗೆ ಏನಾದ್ರು ಕನೆಕ್ಟ್ ಮಾಡ್ಬೇಕಿತ್ತಂದ್ರೆ API ಮ್ಯಾನೇಜ್ಮೆಂಟ್ ಸರ್ವಿಸ್ ಕೂಡ ಕನೆಕ್ಟ್ ಮಾಡ್ಬೋದು. ಸೊ ಬ್ಯಾಕ್ ಎಂಡ್ಗೆ APIಸ್ಗೆ ರೌಟ್ ಮಾಡುತ್ತೆ ಟ್ರಾಫಿಕ್ ಎಲ್ಲ. ಆಮೇಲೆ ಮಾನಿಟರಿಂಗ್ ಕೂಡ ಇದೆ. ಲಾಗ್ ಸ್ಟ್ರೀಮ್ ಒಂದು ಬೆಸ್ಟ್ ಆಪ್ಷನ್ ವೆಬ್ ಆಪ್ ಅಲ್ಲಿ, ಬಿಕಾಸ್ ನೀವು ಏನ್ ಆಕ್ಟಿವಿಟಿ ಮಾಡ್ತಾ ಇದೀವೋ ಅದು ಇಲ್ಲಿ ಟ್ರ್ಯಾಕ್ ಆಗುತ್ತೆ. ಯೂಶಲಿ ಲೈಕ್ ಅಪ್ಲಿಕೇಶನ್ ಆಕ್ಸೆಸ್ ಆಗಿರ್ಬೋದು, ಅಥವಾ ಅಪ್ಲಿಕೇಶನ್ ಏನಾದ್ರು ಎರರ್ ಥ್ರೋ ಮಾಡಿದ್ರೆ ಯೂಶಲಿ ದಿಸ್ ಲಾಗ್ ಸ್ಟ್ರೀಮ್ ಥ್ರೂ ನಾವು ಚೆಕ್ ಮಾಡ್ಬೋದು. ಆಮೇಲೆ ಮೆಟ್ರಿಕ್ಸ್ ಮತ್ತೆ ಅದರ್ ಡಯಾಗ್ನೋಸ್ಟಿಕ್ ಸೆಟ್ಟಿಂಗ್ಸ್ ಕೂಡ ನೀವು ಕಾನ್ಫಿಗರ್ ಮಾಡ್ಬೋದು. ಇದು ವೆಬ್ ಆಪ್ ರಿಲೇಟೆಡ್ ಕಾನ್ಫಿಗರೇಷನ್ಸ್. ಆಮೇಲೆ ಇದು URL ಇದು ಜನರೇಟ್ ಆಗಿರೋದು. ಇದು URL ಥ್ರೂನೇ ನಾವು ಅಪ್ಲಿಕೇಶನ್ ಆಕ್ಸೆಸ್ ಮಾಡಬೇಕು. ಸೊ ಇನ್ನು ಅಪ್ಲಿಕೇಶನ್ ಆಕ್ಸೆಸ್ ಆಗಲ್ಲ, ಬಿಕಾಸ್ ಟೈಮ್ ತಗೊಂಡಿತ್ತು ಯೂಶಲಿ ಡೆಪ್ಲಾಯ್ಮೆಂಟ್ ಆಗೋದಕ್ಕೆ. ಇನ್ನು MongoDB ಅಲ್ಲಿ ಬಂದ್ಬಿಟ್ರೆ ನಮಗೆ ಸೆಟ್ಟಿಂಗ್ಸ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಇಲ್ಲಿ ಕೂಡ ನೀವು ಬ್ಯಾಕಪ್ ಅಂಡ್ ರಿಸ್ಟೋರ್ಸ್ ಫಂಕ್ಷನ್ ಆಪ್ಷನ್ ಇದೆ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು DBನ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ನೀವೇನಾದ್ರೂ ರೀಸ್ಟೋರ್ ಮಾಡ್ಬೇಕಿತ್ತಂದ್ರೆ, ಸೊ ಕಂಟಿನ್ಯೂಸ್ ಬ್ಯಾಕಪ್ ಕೂಡ ಇದೆ, ಪಿರಿಯಾಡಿಕ್ ಬೇಸ್ಡ್ ಬ್ಯಾಕಪ್ ಕೂಡ ಆಪ್ಷನ್ ಇದೆ. ಪಿರಿಯಾಡಿಕ್ ಬೇಸ್ಡ್ ಬಂದ್ಬಿಟ್ಟು ಫ್ರೀ ಇದೆ. 2 periods 2 copies ಆಫ್ ಡೇಟಾ ಏನಾದ್ರು ನೀವು ಸ್ಟೋರ್ ಮಾಡಿದ್ರೆ ಯೂಶಲಿ ಫ್ರೀ ಆಫ್ ಕಾಸ್ಟ್
ಮೈಕ್ರೋಸಾಫ್ಟ್ ಡೇಟಾ ಸೆಂಟ್ರಲ್ಲಿ ಸ್ಟೋರ್ ಆಗುತ್ತೆ. ಇದಕ್ಕೆ ನೀವು ಪೇ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಇನ್ ಕೇಸ್ ಆಫ್ ನೀವು ಆ ಡೇಟಾಬೇಸ್ನ ನೀವು ರಿಕವರ್ ಮಾಡಬೇಕಿತ್ತಂದ್ರೆ ಎನಿ ಟೈಮ್ ನೀವು ಮ್ಯಾನ್ಯುಯಲ್ ಆಗಿ ನೀವಾಗೆ ರಿಕವರ್ ಮಾಡೋಕ್ಕಾಗಲ್ಲ ಡೇಟಾಬೇಸ್. ನೀವು ಒಂದು ಟಿಕೆಟ್ನ ಕ್ರಿಯೇಟ್ ಮಾಡಿಬಿಟ್ಟು ಮೈಕ್ರೋಸಾಫ್ಟ್ದವರು ರಿಕವರ್ ಮಾಡಿಕೊಡ್ತಾರೆ. ಅದೇ ಕಂಟಿನ್ಯೂಸ್ ಬ್ಯಾಕಪ್ ಏನಾದರೂ ಸೆಟಪ್ ಮಾಡಿದರೆ ಇಲ್ಲಿ ಆಪ್ಷನ್ ಇದೆ, ಪೀರಿಯಾಡಿಕ್ ಎನೇಬಲ್ ಇದೆ, ಚೇಂಜ್ ಮಾಡಿಬಿಟ್ಟು ಕಂಟಿನ್ಯೂಸ್ ಮಾಡಿದರೆ 7 ಡೇಸ್ದು ಮತ್ತು 30 ಡೇಸ್ ಬ್ಯಾಕಪ್ ಆಪ್ಷನ್ ಇದೆ. 7 ಡೇಸ್ ಬಂದ್ಬಿಟ್ಟು ಫ್ರೀ ಆಫ್ ಕಾಸ್ಟ್ ಇದೆ. 30 ಡೇಸ್ ಬ್ಯಾಕಪ್ ಏನಾದರೂ ತೊಗೊಳೋದಿತ್ತಂದ್ರೆ ನೀವು ಅದು ಪೇ ಆಸ್ ಯು ಗೋ ಮೆಥಡ್ ಪ್ರಕಾರ ನೀವು ಪೇ ಮಾಡಬೇಕಾಗತ್ತೆ. ಸೊ ಬೆಸ್ಟ್ ಆಪ್ಷನ್ ಕಂಟಿನ್ಯೂಸ್ ಬ್ಯಾಕಪ್, ಯಾಕಂದರೆ ನೀವು ಸೆಲೆಕ್ಟೆಡ್ ಟೈಮ್ ಲೈಕ್ 5 ಗಂಟೆ 10 ನಿಮಿಷ 15 ಸೆಕೆಂಡ್ಗೆ ನೀವು ರಿಕವರ್ ಮಾಡಬೇಕಿತ್ತಂದ್ರೆ ಆ ಡೇಟಾಬೇಸ್ನ ನೀವು ಆ ಆಪ್ಷನ್ಸ್ ಫ್ಲೆಕ್ಸಿಬಿಲಿಟಿ ಫುಲ್ಲಿ ಆಗಿ ಕಂಟಿನ್ಯೂಸ್ ಬ್ಯಾಕಪ್ಪಲ್ಲಿ ಸಿಗುತ್ತೆ, ನೀವೇ ರಿಕವರ್ ಮಾಡ್ಕೋಬೋದು. ಅದಕ್ಕೋಸ್ಕರ ಕಂಟಿನ್ಯೂಸ್ ಬ್ಯಾಕಪ್ನ ನಾನು ರೆಕಮೆಂಡ್ ಮಾಡ್ತೀನಿ ಯೂಶಲಿ. ಆಮೇಲೆ ಸ್ಕೇಲಿಂಗ್, ನೀವು ಯಾವುದೇ ಒಂದು ಕಲೆಕ್ಷನ್ ಕ್ರಿಯೇಟ್ ಮಾಡಿಬಿಟ್ರೆ ಅದಕ್ಕೆ ಸ್ಕೇಲಿಂಗು ಮೇಜರ್ ರೋಲು. ನಾವು ಬೈ ಡಿಫಾಲ್ಟು 400 ಮಿನಿಮಮ್ RUs ಸೆಟ್ ಮಾಡಬೇಕು. ಬಟ್ ನಾವು ಇಲ್ಲಿ 1000 RUs ಸೆಟ್ ಮಾಡಿದ್ವಿ. ಮತ್ತೆ ಇದರಲ್ಲಿ ಆಟೋ ಸ್ಕೇಲ್ ಮತ್ತು ಮ್ಯಾನ್ಯುಯಲ್ ಅಂತ ಇದೆ. ಮ್ಯಾನ್ಯುಯಲ್ ಅಂತ ಸೆಟ್ ಮಾಡಿದರೆ ಪ್ರತಿ ಸೆಕೆಂಡ್ ಅಥವಾ ಪ್ರತಿ ಮಿನಿಟ್ನು 1000 RUs ಫಿಕ್ಸ್ಡ್ ಆಗಿರುತ್ತೆ. ಈವನ್ ನೀವು 400 ಕನ್ಸ್ಯೂಮ್ ಮಾಡಿದ್ರು 1000 RUsಗೆ ಪೇ ಮಾಡಬೇಕು. 500 RUs ಕನ್ಸ್ಯೂಮ್ ಮಾಡಿದ್ರು 1000 RUsಗೆ ಪೇ ಮಾಡಬೇಕು, ಮ್ಯಾನ್ಯುಯಲ್ RUs. ಆಟೋ ಸ್ಕೇಲ್ ಬಂದ್ಬಿಟ್ಟು ಮಿನಿಮಮ್ 400 ಟು ಮ್ಯಾಕ್ಸಿಮಮ್ 1000ವರೆಗೂ ಅಲೋಕೇಟ್ ಮಾಡುತ್ತೆ. ಸೊ ಇನ್ ಕೇಸ್ ನಿಮ್ದು ಇನ್ಸರ್ಟ್ ಆಪರೇಷನ್ ಏನಾದರೂ ಪರ್ಫಾರ್ಮ್ ಮಾಡಿದರೆ ಅದಕ್ಕೆ ಬರೀ 500 RUs ಕನ್ಸಂಪ್ಷನ್ ಮಾಡಿದರೆ ಆ 500 RUsಗೆ ಮಾತ್ರ ನೀವು ಪೇ ಮಾಡಬೇಕು. ರಿಮೈನಿಂಗ್ 500 RUs ಸೇವ್ ಆಗಿರುತ್ತೆ, ಅದಕ್ಕೇನು ಕಾಸ್ಟ್ ಕೊಡಬೇಕಾಗಿಲ್ಲ. ಇನ್ ಕೇಸ್ ಅಪ್ಡೇಟ್ ಆಪರೇಷನ್ ಏನಾದ್ರು 700 RUs ಕನ್ಸಂಪ್ಷನ್ ಮಾಡ್ತಿದ್ರೆ ಆ 700 RUsಗೆ ಮಾತ್ರ ಕಾಸ್ಟ್ ಕೊಡಬೇಕು, ಮತ್ತು ಅದಕ್ಕಷ್ಟೇ ಕನ್ಸಂಪ್ಷನ್ ಆಗುತ್ತೆ. ರಿಮೈನಿಂಗ್ 300 ಸೇವ್ ಆಗಿರುತ್ತೆ. ಸೊ ಆಟೋ ಸ್ಕೇಲ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಯಾವಾಗಲೂ. ಇದರಿಂದ ನೀವು ಒಂಚೂರು ಕಾಸ್ಟ್ನು ಸೇವ್ ಮಾಡ್ಬೋದು ಆಟೋ ಸ್ಕೇಲ್ ಕಾನ್ಫಿಗರ್ ಮಾಡೋದ್ರಿಂದ. ಅದನ್ನ ಬಿಟ್ಟು ಇಲ್ಲಿ ಮೆಟ್ರಿಕ್ಸ್ ಇನ್ಸೈಟ್ಸ್ ಎಲ್ಲ ಸಿಗುತ್ತೆ ನಿಮಗೆ, ಹೌ ಮಚ್ RUs ಕನ್ಸಂಪ್ಷನ್ ಆಗಿದೆ ಪ್ರತಿ ಸೆಕೆಂಡ್ಗೆ ಪ್ರತಿ ಮಿನಿಟ್ಗೆ ಅಂತ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಬೋದು. ಮತ್ತು ಥ್ರೂಪುಟ್ಟು, ರಿಕ್ವೆಸ್ಟು, ಯಾವ ಥರದ ರಿಕ್ವೆಸ್ಟ್ ಎಲ್ಲ ಬಂದಿದೆ, ಇನ್ಸರ್ಟ್ ಅಪ್ಡೇಟ್ ಆ ಥರದ ಆಪ್ರೇಷನ್ ಎಲ್ಲ ನೀವು ಚೆಕ್ ಮಾಡ್ಬೋದು ಇಲ್ಲಿ. ಇದು ಬಂದ್ಬಿಟ್ಟು ಮೊಂಗೋ ಡೇಟಾಬೇಸ್ದು ಓವರ್ ಆಲ್ ಫೀಚರ್ಸ್ ಬಗ್ಗೆ ನಾನು ಹೇಳ್ಕೊಟ್ಟೆ. ಇವಾಗ ನಮ್ದು ಇಲ್ಲಿ ಕಲೆಕ್ಷನಲ್ಲಿ ಬಂದ್ಬಿಟ್ಟು ಯೂಸರ್ ಡೇಟಾ DBಯಲ್ಲಿ ಯೂಸರ್ ಕೇಸ್ ಅಂತ ಕಲೆಕ್ಷನ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಡಾಕ್ಯುಮೆಂಟಲ್ಲಿ ಹೋಗ್ಬಿಟ್ರೆ ರೈಟ್ ನೌ ಡಾಕ್ಯುಮೆಂಟ್ ಈಸ್ ಎಂಟಿ. ಓಕೆ, ಯಾವುದೇ ಡಾಕ್ಯುಮೆಂಟು ಇನ್ಸರ್ಟ್ ಆಗಿಲ್ಲ. ಸೊ ನಮ್ದು ಅಪ್ಲಿಕೇಶನ್ ಆಲ್ರೆಡಿ ಡೆಪ್ಲಾಯ್ ಆಗಿರೋದ್ರಿಂದ ನಮ್ದು ವೆಬ್ಸೈಟ್ ಆಲ್ರೆಡಿ ಹೋಸ್ಟ್ ಆಗಿದೆ. ಸೊ ಡೈನಾಮಿಕ್ ವೆಬ್ಸೈಟ್ ಅಂತ azure.website.net ಈ URL ಥ್ರೂ ಆಲ್ರೆಡಿ ನಮ್ಮದು ಏನು ಕೋಡ್ ಬರೋದಿತ್ತಲ್ಲ ಅದು ಅಪ್ಲಿಕೇಶನ್ ಡೆಪ್ಲಾಯ್ ಆಕ್ಸೆಸ್ ಮಾಡ್ಬೋದು. ಇವಾಗ ನಾನು ಇಲ್ಲಿ ಸುಮ್ಮನೆ ಡೇಟಾ ಎಂಟ್ರಿ ಮಾಡ್ತೀನಿ. XYZ ಇನ್ಸರ್ಟ್ ಡೇಟಲ್ಲಿ ಬಂದ್ಬಿಟ್ಟು XYZ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಟೆಕ್ಸ್ಟ್ ಹಾಕ್ತೀನಿ, ಸಬ್ಮಿಟ್ ಅಂತ ಕೊಟ್ಟರೆ ಸೊ ಈ ರಿಕ್ವೆಸ್ಟ್ ಬಂದ್ಬಿಟ್ಟು ಡೇಟಾಬೇಸಲ್ಲಿ ಹೋಗಿ ಸ್ಟೋರ್ ಆಗ್ಬೇಕು ಇವಾಗ. ಸೊ ಸಬ್ಮಿಟ್ ಆಗಿದೆ ಅನ್ಕೊತೀನಿ. ಇವಾಗ ರಿಫ್ರೆಶ್ ಕೊಟ್ಟರೆ ಇಲ್ಲಿ ಡಾಕ್ಯುಮೆಂಟು ಜನರೇಟ್ ಆಗಿರುತ್ತೆ ಒಂದು. ಸೊ ರಿಫ್ರೆಶ್ ಆಗ್ತಾ ಇದೆ. ಎಸ್, ಡಾಕ್ಯುಮೆಂಟ್ ಜನರೇಟ್ ಕೂಡ ಆಗಿದೆ. ನೀವು ಡಬಲ್ ಕ್ಲಿಕ್ ಮಾಡಿಬಿಟ್ರೆ ಈ ಡಾಕ್ಯುಮೆಂಟಲ್ಲಿರೋ ಡೇಟಾನ ಕೂಡ ನೀವು ನೋಡ್ಬೋದು ಇಲ್ಲಿ. ಸೊ ಒಂದು ಟ್ರ್ಯಾಕಿಂಗ್ ID ಜನರೇಟ್ ಆಗಿದೆ, ನೇಮು, ಮೊಬೈಲ್ ನಂಬರು ಏನು ಕೊಟ್ಟಿದೆ ಅದೇ ಥರದ ಡೇಟಾ ಸೆಲೆಕ್ಟ್ ಆಗಿದೆ. ಇನ್ ಕೇಸ್ ನೀವು ಇದನ್ನ ಒಂದು ಅಡ್ಮಿನ್ ಪೋರ್ಟಲ್ ಕೂಡ ನಾನು ಕ್ರಿಯೇಟ್ ಮಾಡಿದ್ದೆ ಅಂತ ಹೇಳಿದೆ. ಆ ಅಡ್ಮಿನ್ ಪೋರ್ಟಲ್ URL /admin ಅಂತ ಇದೆ, ಅಡ್ಮಿನ್. ಸೊ ಯೂಸರ್ ನೇಮ್ ಬಂದ್ಬಿಟ್ಟು ಅಡ್ಮಿನ್ ಅಂತ ಇಟ್ಟಿದ್ದೆ, ಪಾಸ್ವರ್ಡ್ ಬಂದ್ಬಿಟ್ಟು ಪಾಸ್ವರ್ಡ್ ಅಂತ ಇಟ್ಟಿದ್ದೆ. ಸೊ ಲಾಗಿನ್ ಆದರೆ ಇಲ್ಲಿ ಕೂಡ ಡೇಟಾ ಅಪ್ಡೇಟ್ ಆಗಿದೆ. ಅದೇ ತರ ಇನ್ ಕೇಸ್ ನೀವು ಇಲ್ಲಿ ಏನಾದ್ರು ಅಪ್ಡೇಟ್ ಮಾಡಿದ್ರೆ, ಇವಾಗ ಆಕ್ಷನ್ ರಿಸಾಲ್ವ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಡೇಟ್ ಅಂತ ಕೊಟ್ರೆ ಇಲ್ಲಿ ಸ್ಟೇಟಸ್ ಬಂದ್ಬಿಟ್ಟು ರಿಸಾಲ್ವ್ ಅಂತ ಆಗಿರುತ್ತೆ. ಸೊ ನಮ್ ಡಾಕ್ಯುಮೆಂಟ್ ಅಲ್ಲಿ ಕೂಡ ಇದು ಅಪ್ಡೇಟ್ ಆಗಿರುತ್ತೆ. ವಾಪಸ್ ನೀವು ರಿಫ್ರೆಶ್ ಅಂತ ಕೊಟ್ರೆ ಸ್ಟೇಟಸ್ ಬಂದ್ಬಿಟ್ಟು ಆಕ್ಟಿವ್ ಅಂತ ಇದೆ ಇನ್ನುವರೆಗೂ, ಇವಾಗ ರಿಸಾಲ್ವ್ ಅಂತ ಆಗಿದೆ. ಸೊ ಇದು ಈ ತರದ ಒಂದು ವೆಬ್ಸೈಟ್ ಇದ್ರೆ ಯೂಶಲಿ ಇದನ್ನ ಡೈನಾಮಿಕ್ ವೆಬ್ಸೈಟ್ ಅಂತ ಕರಿತೀವಿ. ಸೊ ಇದೇ URL ಥ್ರೂ ನೀವು ಆಕ್ಸೆಸ್ ಮಾಡಬೇಕು. ಈ ವೆಬ್ಸೈಟ್ URL ನ ಮತ್ತೆ ನೀವು ಏನಾದರೂ ಕಸ್ಟಮ್ ಡೊಮೈನ್ಗೆ ಮ್ಯಾಪ್ ಮಾಡೋದಿತ್ತಂದ್ರೆ ಸೊ azure.website.net ಅಂತ ಇದೆ ಇವಾಗ ಬೈ ಡಿಫಾಲ್ಟ್. ಇನ್ ಕೇಸ್ ನಿಮ್ಗೆ ಏನಾದ್ರು .com .in ಥ್ರೂ ಪೋಸ್ಟ್ ಮಾಡ್ಬೇಕಿತ್ತಂದ್ರೆ ಅದನ್ನು ಕೂಡ ನೀವು ಕಾನ್ಫಿಗರ್ ಮಾಡ್ಬೋದು Azure ಥ್ರೂನೇ. ಇದು ಒಂದು ಡೈನಾಮಿಕ್ ವೆಬ್ಸೈಟ್ನ ಯಾವ ಥರ ಡೆಪ್ಲಾಯ್ ಮಾಡೋದಂತ ಸ್ಯಾಂಪಲ್ ವಿಡಿಯೋ. ಥ್ಯಾಂಕ್ ಯು.